ಭದ್ರಕೋಟೆಯಲ್ಲಿ ಕಾಂಗ್ರೆಸ್ ರಣಕಹಳೆ ಮೊಳಗಿಸೋದಕ್ಕೆ ಘಟಾನುಘಟಿ ನಾಯಕರೆಲ್ಲ ಸಜ್ಜಾಗ್ಬಿಟ್ಟಿದ್ದಾರೆ. ಆದ್ರೆ ಸಿಎಂಗೆ ನಾಳೆ ಒಂದ್ ಕಡೆ ಸಕ್ಸಸ್ ಸಭೆ ಖುಷಿಯಾಗಿದ್ರೆ ಮತ್ತೊಂದು ಕಡೆ ಮೂಡಾ ಹಗರಣದ ವಿಚಾರಣೆಯ ಟೆನ್ಷನ್ ಕೂಡ ಇದೆಯಂತೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ನಾಳೆ ಹಾಸನದಲ್ಲಿ ಜನಕಲ್ಯಾಣ ಸಮಾವೇಶ. ಸಿದ್ದರಾಮಯ್ಯಗೆ ಖುಷಿ ಜೊತೆ ಸಂಕಷ್ಟದ ಸ್ಥಿತಿ. ಜೆಡಿಎಸ್ ಕೋಟೆಯಲ್ಲಿ ರಣಕಹಳೆ ಮೊಳಗಿಸಲು ಸಜ್ಜಾಗಿದ್ದ ಸಿಎಂ ಆಪ್ತರ ಪ್ಲಾನ್ ಫ್ಲಾಪ್ ಆದಮೇಲೆ ಜನಕಲ್ಯಾಣ ಸಮಾವೇಶಕ್ಕೆ ವೇದಿಕೆ ಸಜ್ಜಾಗಿದೆ. 3 ಕ್ಷೇತ್ರಗಳ ಉಪಚುನಾವಣೆ ಬಳಿಕ ನಾಳೆ ಹಾಸನದಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶ ನಡೆಸಲು ಈಗಾಗಲೇ ಎಲ್ಲ ತಯಾರಿ ನಡೆದಿದೆ. ದೇವೇಗೌಡರ ನಾಡಲ್ಲಿ ಕಾಂಗ್ರೆಸ್ ಅಬ್ಬರಿಸಲು ಸಜ್ಜಾಗಿದ್ದಾರೆ. ಇದು ಸಿಎಂ ಸಿದ್ದರಾಮಯ್ಯಗೆ ಖುಷಿಯ ಸುದ್ದಿ ಒಂದ್ ಕಡೆಯಾದರೆ ಇನ್ನೊಂದೆಡೆ ಸಂಕಷ್ಟ ಕೂಡ ಎದುರಾಗಿದೆ. ನಾಳೆ ಹಾಸನದಲ್ಲಿ ಜನಕಲ್ಯಾಣ ಸಮಾವೇಶ ನಡೆಯಲಿದೆ. ಇತ್ತ ಹೈಕೋರ್ಟ್ನಲ್ಲಿ ಮೂಡಾ ಹಗರಣದ ವಿಚಾರಣೆ ಕೂಡ ಇದೆ. ನಾಳೆ ಹೈಕೋರ್ಟ್ನಲ್ಲಿ ಮೂಡಾ ಸಂಬಂಧ 2 ಅರ್ಜಿಗಳ ವಿಚಾರಣೆ ನಡೆಯಲಿದೆ. ಮೂಡಾ ಸಂಬಂಧ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿ ಎತ್ತಿ ಹಿಡಿದ ಹೈಕೋರ್ಟ್ ಆದೇಶವನ್ನ ಸಿಎಂ ಪ್ರಶ್ನಿಸಿದ್ದಾರೆ. ಹೈಕೋರ್ಟ್ನಲ್ಲಿ 2 ಅರ್ಜಿಗಳ ವಿಚಾರಣೆ. ಮೈಸೂರು ಲೋಕಾಯುಕ್ತದಲ್ಲಿ ದಾಖಲಾಗಿರುವ ಪ್ರಕರಣವನ್ನ ಕೈಬಿಡಲು ದೇವರಾಜು ಅರ್ಜಿ ಸಲ್ಲಿಸಿದ್ದಾರೆ. 2 ಅರ್ಜಿಗಳ ವಿಚಾರಣೆ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ನಡೆಯಲಿದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಒಂದೆಡೆ ಸಮಾವೇಶದ ಖುಷಿ ಇದ್ರೆ ಇನ್ನೊಂದೆಡೆ ಮೂಡಾ ವಿಚಾರಣೆಯ ಸಂಕಷ್ಟವೂ ಇದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಒಂದ್ ಕಡೆ ಸಕ್ಸಸ್ ಸಭೆಯ ಖುಷಿಯಲ್ಲಿ ಸಿಎಂ ಇದ್ದಾರೆ, ಬಟ್ ಅದ್ರ ಜೊತೆಗೆ ವಿಚಾರಣೆಯ ಟೆನ್ಷನ್ ಕೂಡ ಇದೆ ಅಂತ. ಮೋಸ್ಟ್ಲಿ ನಾಳೆ ಬಿಗ್ ಡೇನಾ? ಕಾರಣ ಸಿಬಿಐಗೆ ನೀಡಬೇಕಾ ನೀಡಬಾರ್ದಾ? ನಾಳೆನೇ ಇದೆಲ್ಲವೂ ಕೂಡ ಡಿಸೈಡ್ ಆಗ್ಬಿಡುತ್ತಾ ಹೇಗೆ ಕೋರ್ಟ್ನಲ್ಲಿ? ಶ್ರುತಿ, ಏನು ನಾಳೆ ಹಾಸನದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಜನಕಲ್ಯಾಣ ಸಮಾವೇಶವನ್ನು ಮಾಡ್ತಾ ಇರ್ತಕ್ಕಂಥದ್ದು, ಏನು 3 ಕ್ಷೇತ್ರಗಳ ಬೈ ಎಲೆಕ್ಷನ್ನಲ್ಲಿ ಗೆದ್ದ ಕಾರಣ ಕಾಂಗ್ರೆಸ್ ಈ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಅದರಲ್ಲೂ ಸಿದ್ದರಾಮಯ್ಯ ಈ ಒಂದು ಸಮಾವೇಶದ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರ್ತಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಆದರೆ ಅವತ್ತೇ ಅಂದರೆ ನಾಳೆನೇ ಒಂದು ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ 2 ಅರ್ಜಿಗಳು ಪ್ರಮುಖವಾಗಿ ವಿಚಾರಣೆಗೆ ಬರ್ತಾ ಇದ್ದಾವೆ. ಒಂದು, ಏನು ಸಿದ್ದರಾಮಯ್ಯ ಅವರ ವಿರುದ್ಧ ರಾಜ್ಯಪಾಲರು ನೀಡಿದಂಥ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಹೈಕೋರ್ಟ್ ಏಕಸದಸ್ಯ ಪೀಠ ಎತ್ತಿ ಹಿಡಿದಿತ್ತು. ಇದನ್ನು ಪ್ರಶ್ನೆ ಮಾಡಿ ಸಿದ್ದರಾಮಯ್ಯ ವಿಭಾಗೀಯ ಪೀಠಕ್ಕೆ ಅರ್ಜಿಯನ್ನು ಹಾಕಿರ್ತಕ್ಕಂಥದ್ದು. ಹೀಗಾಗಿ ವಿಭಾಗೀಯ ಪೀಠದಲ್ಲಿ ಈ ಅರ್ಜಿ ವಿಚಾರಣೆಗೆ ಬರ್ತಾ ಇರೋದು ಒಂದು ಕಡೆ. ಆದರೆ ಇನ್ನು ಮೈಸೂರು ಲೋಕಾಯುಕ್ತದಲ್ಲಿ FIR ದಾಖಲಾಗಿತ್ತು. ಅದರಲ್ಲಿ A4 ಆಗಿರ್ತಕ್ಕಂಥ ದೇವರಾಜು ಒಂದು ಅರ್ಜಿಯನ್ನು ಹಾಕಿದ್ದಾರೆ. ಈ ಒಂದು ಪ್ರಕರಣದಿಂದ ನನ್ನನ್ನು ಕೈ ಬಿಡಬೇಕು, ನನಗೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ರಾಜಕೀಯ ನಾಯಕರುಗಳ ಕೆಸರೆರಚಾಟದಲ್ಲಿ ನಾನು ಈ ಇಳಿ ವಯಸ್ಸಿನಲ್ಲಿ ಕಷ್ಟ ಅನುಭವಿಸ್ತಾ ಇದ್ದೀನಿ, ಹೀಗಾಗಿ ನನ್ನ ಈ ಒಂದು ಪ್ರಕರಣದಿಂದ ಕೈ ಬಿಡಬೇಕು ಅಂತೇಳಿ ಒಂದು ಅರ್ಜಿಯನ್ನು ಹಾಕಿದ್ರು. ಈ 2 ಅರ್ಜಿಗಳನ್ನು ಮುಖ್ಯ ನ್ಯಾಯಮೂರ್ತಿಗಳಿರ್ತಕ್ಕಂಥ ಹೈಕೋರ್ಟ್ ವಿಭಾಗೀಯ ಪೀಠ ವಿಚಾರಣೆ ನಡೆಸುವಂಥದ್ದು. ಅಲ್ಲದೆ ಇಲ್ಲಿ ಬೇಗನೆ ಈ ಒಂದು ಅರ್ಜಿ ವಿಚಾರಣೆಗಳು ಇತ್ಯರ್ಥ ಆಗೋ ಸಾಧ್ಯತೆ ಇದ್ದು ಇಲ್ಲಿ ಸಿದ್ದರಾಮಯ್ಯಗೆ ರಿಲೀಫ್ ಸಿಗುತ್ತೆ. ಯಾಕಂದರೆ ಹೈಕೋರ್ಟ್ ಏಕಸದಸ್ಯ ಪೀಠ ನೀಡಿರ್ತಕ್ಕಂಥ ತೀರ್ಪನ್ನು ವಿಭಾಗೀಯ ಪೀಠ ತಡೆ ಹಿಡಿದಿದ್ದೆ ಆದರೆ ಇಡೀ ಪ್ರಕರಣಕ್ಕೆ ರಿಲೀಫ್ ಸಿಗುತ್ತೆ. ಆದರೆ ತಡೆ ಹಿಡಿಯುತ್ತಾ ಅಥವಾ ಏನು ಹೈಕೋರ್ಟ್ ಏಕಸದಸ್ಯ ಪೀಠ ನೀಡಿರೋ ತೀರ್ಪನ್ನು ಎತ್ತಿ ಹಿಡಿಯುತ್ತಾ ಅನ್ನೋದು ಸದ್ಯದ ಟೆನ್ಷನ್ ಆಗಿರ್ತಕ್ಕಂಥದ್ದು. ಒಂದು ಕಡೆ ಸಮಾವೇಶ ಆದರೆ ಮತ್ತೊಂದು ಕಡೆ ತೀರ್ಪನ್ನ ಏನಾಗ್ಬೋದು ಅನ್ನೋ ಒಂದು ಟೆನ್ಷನ್ ಸಿದ್ದರಾಮಯ್ಯಗೆ ಇರ್ತಕ್ಕಂಥದ್ದು. ಶ್ರುತಿ, ಜೆಡಿಎಸ್ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ ರಣಕಹಳೆ ಮೊಳಗಿಸೋದಕ್ಕೆ ಘಟಾನುಘಟಿ ನಾಯಕರೆಲ್ಲ ಸಜ್ಜಾಗ್ಬಿಟ್ಟಿದ್ದಾರೆ. ಆದ್ರೆ ಸಿಎಂಗೆ ನಾಳೆ ಒಂದ್ ಕಡೆ ಸಕ್ಸಸ್ ಸಭೆ ಖುಷಿಯಾಗಿದ್ರೆ ಮತ್ತೊಂದು ಕಡೆ ಮೂಡಾ ಹಗರಣದ ವಿಚಾರಣೆಯ ಟೆನ್ಷನ್ ಕೂಡ ಇದೆಯಂತೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ನಾಳೆ ಹಾಸನದಲ್ಲಿ ಜನಕಲ್ಯಾಣ ಸಮಾವೇಶ. ಸಿದ್ದರಾಮಯ್ಯಗೆ ಖುಷಿ ಜೊತೆ ಸಂಕಷ್ಟದ ಸ್ಥಿತಿ. ಜೆಡಿಎಸ್ ಕೋಟೆಯಲ್ಲಿ ರಣಕಹಳೆ ಮೊಳಗಿಸಲು ಸಜ್ಜಾಗಿದ್ದ ಸಿಎಂ ಆಪ್ತರ ಪ್ಲಾನ್ ಫ್ಲಾಪ್ ಆದಮೇಲೆ ಜನಕಲ್ಯಾಣ ಸಮಾವೇಶಕ್ಕೆ ವೇದಿಕೆ ಸಜ್ಜಾಗಿದೆ. 3 ಕ್ಷೇತ್ರಗಳ ಉಪಚುನಾವಣೆ ಬಳಿಕ ನಾಳೆ ಹಾಸನದಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶ ನಡೆಸಲು ಈಗಾಗಲೇ ಎಲ್ಲ ತಯಾರಿ ನಡೆದಿದೆ. ದೇವೇಗೌಡರ ನಾಡಲ್ಲಿ ಕಾಂಗ್ರೆಸ್ ಅಬ್ಬರಿಸಲು ಸಜ್ಜಾಗಿದ್ದಾರೆ. ಇದು ಸಿಎಂ ಸಿದ್ದರಾಮಯ್ಯಗೆ ಖುಷಿಯ ಸುದ್ದಿ ಒಂದ್ ಕಡೆಯಾದರೆ ಇನ್ನೊಂದೆಡೆ ಸಂಕಷ್ಟ ಕೂಡ ಎದುರಾಗಿದೆ.
ನಾಳೆ ಹಾಸನದಲ್ಲಿ ಜನಕಲ್ಯಾಣ ಸಮಾವೇಶ ನಡೆಯಲಿದೆ. ಇತ್ತ ಹೈಕೋರ್ಟ್ನಲ್ಲಿ ಮೂಡಾ ಹಗರಣದ ವಿಚಾರಣೆ ಕೂಡ ಇದೆ. ನಾಳೆ ಹೈಕೋರ್ಟ್ನಲ್ಲಿ ಮೂಡಾ ಸಂಬಂಧ 2 ಅರ್ಜಿಗಳ ವಿಚಾರಣೆ ನಡೆಯಲಿದೆ. ಮೂಡಾ ಸಂಬಂಧ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿ ಎತ್ತಿ ಹಿಡಿದ ಹೈಕೋರ್ಟ್ ಆದೇಶವನ್ನ ಸಿಎಂ ಪ್ರಶ್ನಿಸಿದ್ದಾರೆ. ಹೈಕೋರ್ಟ್ನಲ್ಲಿ 2 ಅರ್ಜಿಗಳ ವಿಚಾರಣೆ. ಮೈಸೂರು ಲೋಕಾಯುಕ್ತದಲ್ಲಿ ದಾಖಲಾಗಿರುವ ಪ್ರಕರಣವನ್ನ ಕೈಬಿಡಲು ದೇವರಾಜು ಅರ್ಜಿ ಸಲ್ಲಿಸಿದ್ದಾರೆ. 2 ಅರ್ಜಿಗಳ ವಿಚಾರಣೆ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ನಡೆಯಲಿದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಒಂದೆಡೆ ಸಮಾವೇಶದ ಖುಷಿ ಇದ್ರೆ ಇನ್ನೊಂದೆಡೆ ಮೂಡಾ ವಿಚಾರಣೆಯ ಸಂಕಷ್ಟವೂ ಇದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಒಂದ್ ಕಡೆ ಸಕ್ಸಸ್ ಸಭೆಯ ಖುಷಿಯಲ್ಲಿ ಸಿಎಂ ಇದ್ದಾರೆ, ಬಟ್ ಅದ್ರ ಜೊತೆಗೆ ವಿಚಾರಣೆಯ ಟೆನ್ಷನ್ ಕೂಡ ಇದೆ ಅಂತ. ಮೋಸ್ಟ್ಲಿ ನಾಳೆ ಬಿಗ್ ಡೇನಾ? ಕಾರಣ ಸಿಬಿಐಗೆ ನೀಡಬೇಕಾ ನೀಡಬಾರ್ದಾ? ನಾಳೆನೇ ಇದೆಲ್ಲವೂ ಕೂಡ ಡಿಸೈಡ್ ಆಗ್ಬಿಡುತ್ತಾ ಹೇಗೆ ಕೋರ್ಟ್ನಲ್ಲಿ? ಶ್ರುತಿ, ಏನು ನಾಳೆ ಹಾಸನದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಜನಕಲ್ಯಾಣ ಸಮಾವೇಶವನ್ನು ಮಾಡ್ತಾ ಇರ್ತಕ್ಕಂಥದ್ದು, ಏನು 3 ಕ್ಷೇತ್ರಗಳ ಬೈ ಎಲೆಕ್ಷನ್ನಲ್ಲಿ ಗೆದ್ದ ಕಾರಣ ಕಾಂಗ್ರೆಸ್ ಈ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಅದರಲ್ಲೂ ಸಿದ್ದರಾಮಯ್ಯ ಈ ಒಂದು ಸಮಾವೇಶದ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರ್ತಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಆದರೆ ಅವತ್ತೇ ಅಂದರೆ ನಾಳೆನೇ ಒಂದು ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ 2 ಅರ್ಜಿಗಳು ಪ್ರಮುಖವಾಗಿ ವಿಚಾರಣೆಗೆ ಬರ್ತಾ ಇದ್ದಾವೆ. ಒಂದು, ಏನು ಸಿದ್ದರಾಮಯ್ಯ ಅವರ ವಿರುದ್ಧ ರಾಜ್ಯಪಾಲರು ನೀಡಿದಂಥ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಹೈಕೋರ್ಟ್ ಏಕಸದಸ್ಯ ಪೀಠ ಎತ್ತಿ ಹಿಡಿದಿತ್ತು. ಇದನ್ನ ಪ್ರಶ್ನೆ ಮಾಡಿ ಸಿದ್ದರಾಮಯ್ಯ ವಿಭಾಗೀಯ ಪೀಠಕ್ಕೆ ಅರ್ಜಿಯನ್ನು ಹಾಕಿರ್ತಕ್ಕಂಥದ್ದು. ಹೀಗಾಗಿ ವಿಭಾಗೀಯ ಪೀಠದಲ್ಲಿ ಈ ಅರ್ಜಿ ವಿಚಾರಣೆಗೆ ಬರ್ತಾ ಇರೋದು ಒಂದು ಕಡೆ. ಆದರೆ ಇನ್ನು ಮೈಸೂರು ಲೋಕಾಯುಕ್ತದಲ್ಲಿ FIR ದಾಖಲಾಗಿತ್ತು. ಅದರಲ್ಲಿ A4 ಆಗಿರ್ತಕ್ಕಂಥ ದೇವರಾಜು ಒಂದು ಅರ್ಜಿಯನ್ನು ಹಾಕಿದ್ದಾರೆ. ಈ ಒಂದು ಪ್ರಕರಣದಿಂದ ನನ್ನನ್ನು ಕೈ ಬಿಡಬೇಕು, ನನಗೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ಈ ರಾಜಕೀಯ ನಾಯಕರುಗಳ ಕೆಸರೆರಚಾಟದಲ್ಲಿ ನಾನು ಈ ಇಳಿ ವಯಸ್ಸಿನಲ್ಲಿ ಕಷ್ಟ ಅನುಭವಿಸ್ತಾ ಇದ್ದೀನಿ, ಹೀಗಾಗಿ ನನ್ನ ಈ ಒಂದು ಪ್ರಕರಣದಿಂದ ಕೈ ಬಿಡಬೇಕು ಅಂತೇಳಿ ಒಂದು ಅರ್ಜಿಯನ್ನು ಹಾಕಿದ್ರು. ಈ 2 ಅರ್ಜಿಗಳನ್ನು ಮುಖ್ಯ ನ್ಯಾಯಮೂರ್ತಿಗಳಿರ್ತಕ್ಕಂಥ ಹೈಕೋರ್ಟ್ ವಿಭಾಗೀಯ ಪೀಠ ವಿಚಾರಣೆ ನಡೆಸುವಂಥದ್ದು. ಅಲ್ಲದೆ ಇಲ್ಲಿ ಬೇಗನೆ ಈ ಒಂದು ಅರ್ಜಿ ವಿಚಾರಣೆಗಳು ಇತ್ಯರ್ಥ ಆಗೋ ಸಾಧ್ಯತೆ ಇದ್ದು ಇಲ್ಲಿ ಸಿದ್ದರಾಮಯ್ಯಗೆ ರಿಲೀಫ್ ಸಿಗುತ್ತೆ. ಯಾಕಂದರೆ ಹೈಕೋರ್ಟ್ ಏಕಸದಸ್ಯ ಪೀಠ ನೀಡಿರ್ತಕ್ಕಂಥ ತೀರ್ಪನ್ನು ವಿಭಾಗೀಯ ಪೀಠ ತಡೆ ಹಿಡಿದಿದ್ದೆ ಆದರೆ ಇಡೀ ಪ್ರಕರಣಕ್ಕೆ ರಿಲೀಫ್ ಸಿಗುತ್ತೆ. ಆದರೆ ತಡೆ ಹಿಡಿಯುತ್ತಾ ಅಥವಾ ಏನು ಹೈಕೋರ್ಟ್ ಏಕಸದಸ್ಯ ಪೀಠ ನೀಡಿರೋ ತೀರ್ಪನ್ನು ಎತ್ತಿ ಹಿಡಿಯುತ್ತಾ ಅನ್ನೋದು ಸದ್ಯದ ಟೆನ್ಷನ್ ಆಗಿರ್ತಕ್ಕಂಥದ್ದು. ಒಂದು ಕಡೆ ಸಮಾವೇಶ ಆದರೆ ಮತ್ತೊಂದು ಕಡೆ ತೀರ್ಪನ್ನ ಏನಾಗ್ಬೋದು ಅನ್ನೋ ಒಂದು ಟೆನ್ಷನ್ ಸಿದ್ದರಾಮಯ್ಯಗೆ ಇರ್ತಕ್ಕಂಥದ್ದು. ಶ್ರುತಿ, ಓಕೆ ನಾಗರಾಜ್, ಧನ್ಯವಾದಗಳು. JDS ಭದ್ರಕೋಟೆಯಲ್ಲಿ ಕಾಂಗ್ರೆಸ್ ರಣಕಹಳೆ ಮೊಳಗಿಸೋದಕ್ಕೆ ಘಟಾನುಘಟಿ ನಾಯಕರೆಲ್ಲ ಸಜ್ಜಾಗ್ಬಿಟ್ಟಿದ್ದಾರೆ. ಆದ್ರೆ ಸಿಎಂಗೆ ನಾಳೆ ಒಂದ್ ಕಡೆ ಸಕ್ಸಸ್ ಸಭೆ ಖುಷಿ ಆಗಿದ್ರೆ ಮತ್ತೊಂದು ಕಡೆ ಮೂಡಾ ಹಗರಣದ ವಿಚಾರಣೆಯ ಟೆನ್ಷನ್ ಕೂಡ ಇದೆಯಂತೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ನಾಳೆ ಹಾಸನದಲ್ಲಿ ಜನಕಲ್ಯಾಣ ಸಮಾವೇಶ. ಸಿದ್ದರಾಮಯ್ಯಗೆ ಖುಷಿ ಜೊತೆ ಸಂಕಷ್ಟದ ಸ್ಥಿತಿ. JDS ಕೋಟೆಯಲ್ಲಿ ರಣಕಹಳೆ ಮೊಳಗಿಸಲು ಸಜ್ಜಾಗಿದ್ದ ಸಿಎಂ ಆಪ್ತರ ಪ್ಲಾನ್ ಫ್ಲಾಪ್ ಆದ್ಮೇಲೆ ಜನಕಲ್ಯಾಣ ಸಮಾವೇಶಕ್ಕೆ ವೇದಿಕೆ ಸಜ್ಜಾಗಿದೆ. 3 ಕ್ಷೇತ್ರಗಳ ಉಪಚುನಾವಣೆ ಬಳಿಕ ನಾಳೆ ಹಾಸನದಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶ ನಡೆಸಲು ಈಗಾಗಲೇ ಎಲ್ಲಾ ತಯಾರಿ ನಡೆದಿದೆ. ದೇವೇಗೌಡರ ನಾಡಲ್ಲಿ ಕಾಂಗ್ರೆಸ್ ಅಬ್ಬರಿಸಲು ಸಜ್ಜಾಗಿದ್ದಾರೆ. ಇದು ಸಿಎಂ ಸಿದ್ದರಾಮಯ್ಯಗೆ ಖುಷಿಯ ಸುದ್ದಿ ಒಂದ್ ಕಡೆಯಾದ್ರೆ ಇನ್ನೊಂದೆಡೆ ಸಂಕಷ್ಟ ಕೂಡ ಎದುರಾಗಿದೆ. ನಾಳೆ ಹಾಸನದಲ್ಲಿ ಜನಕಲ್ಯಾಣ ಸಮಾವೇಶ ನಡೆಯಲಿದೆ. ಇತ್ತ ಹೈಕೋರ್ಟ್ನಲ್ಲಿ ಮೂಡಾ ಹಗರಣದ ವಿಚಾರಣೆ ಕೂಡ ಇದೆ. ನಾಳೆ ಹೈಕೋರ್ಟ್ನಲ್ಲಿ ಮೂಡಾ ಸಂಬಂಧ 2 ಅರ್ಜಿಗಳ ವಿಚಾರಣೆ ನಡೆಯಲಿದೆ. ಮೂಡಾ ಸಂಬಂಧ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿ ಎತ್ತಿ ಹಿಡಿದ ಹೈಕೋರ್ಟ್ ಆದೇಶವನ್ನ ಸಿಎಂ ಪ್ರಶ್ನಿಸಿದ್ದಾರೆ. ಹೈಕೋರ್ಟ್ನಲ್ಲಿ 2 ಅರ್ಜಿಗಳ ವಿಚಾರಣೆ. ಮೈಸೂರು ಲೋಕಾಯುಕ್ತದಲ್ಲಿ ದಾಖಲಾಗಿರುವ ಪ್ರಕರಣವನ್ನ ಕೈಬಿಡಲು ದೇವರಾಜು ಅರ್ಜಿ ಸಲ್ಲಿಸಿದ್ದಾರೆ. 2 ಅರ್ಜಿಗಳ ವಿಚಾರಣೆ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ನಡೆಯಲಿದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಒಂದೆಡೆ ಸಮಾವೇಶದ ಖುಷಿ ಇದ್ರೆ ಇನ್ನೊಂದೆಡೆ ಮೂಡಾ ವಿಚಾರಣೆಯ ಸಂಕಷ್ಟವೂ ಇದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ.
ನಾಗರಾಜ್ ಒಂದ್ ಕಡೆ ಸಕ್ಸಸ್ ಸಭೆಯ ಖುಷಿಯಲ್ಲಿ ಸಿಎಂ ಇದ್ದಾರೆ, ಬಟ್ ಅದ್ರ ಜೊತೆಗೆ ವಿಚಾರಣೆಯ ಟೆನ್ಷನ್ ಕೂಡ ಇದೆ ಅಂತ. ಮೋಸ್ಟ್ಲಿ ನಾಳೆ ಬಿಗ್ ಡೇನಾ? ಕಾರಣ ಸಿಬಿಐಗೆ ನೀಡಬೇಕಾ ನೀಡಬಾರ್ದಾ, ನಾಳೆನೇ ಇದೆಲ್ಲವೂ ಕೂಡ ಡಿಸೈಡ್ ಆಗ್ಬಿಡುತ್ತಾ ಹೇಗೆ ಕೋರ್ಟ್ನಲ್ಲಿ? ಶ್ರುತಿ, ಏನು ನಾಳೆ ಹಾಸನದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಜನಕಲ್ಯಾಣ ಸಮಾವೇಶವನ್ನು ಮಾಡ್ತಾ ಇರ್ತಕ್ಕಂಥದ್ದು, ಏನು 3 ಕ್ಷೇತ್ರಗಳ ಬೈ ಎಲೆಕ್ಷನ್ನಲ್ಲಿ ಗೆದ್ದ ಕಾರಣ ಕಾಂಗ್ರೆಸ್ ಈ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಅದರಲ್ಲೂ ಸಿದ್ದರಾಮಯ್ಯ ಈ ಒಂದು ಸಮಾವೇಶದ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರ್ತಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಆದರೆ ಅವತ್ತೇ ಅಂದರೆ ನಾಳೆನೇ ಒಂದು ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ 2 ಅರ್ಜಿಗಳು ಪ್ರಮುಖವಾಗಿ ವಿಚಾರಣೆಗೆ ಬರ್ತಾ ಇದ್ದಾವೆ. ಒಂದು, ಏನು ಸಿದ್ದರಾಮಯ್ಯ ಅವರ ವಿರುದ್ಧ ರಾಜ್ಯಪಾಲರು ನೀಡಿದಂಥ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಹೈಕೋರ್ಟ್ ಏಕಸದಸ್ಯ ಪೀಠ ಎತ್ತಿ ಹಿಡಿದಿತ್ತು. ಇದನ್ನು ಪ್ರಶ್ನೆ ಮಾಡಿ ಸಿದ್ದರಾಮಯ್ಯ ವಿಭಾಗೀಯ ಪೀಠಕ್ಕೆ ಅರ್ಜಿಯನ್ನು ಹಾಕಿರ್ತಕ್ಕಂಥದ್ದು. ಹೀಗಾಗಿ ವಿಭಾಗೀಯ ಪೀಠದಲ್ಲಿ ಈ ಅರ್ಜಿ ವಿಚಾರಣೆಗೆ ಬರ್ತಾ ಇರೋದು ಒಂದು ಕಡೆ. ಆದರೆ ಇನ್ನು ಮೈಸೂರು ಲೋಕಾಯುಕ್ತದಲ್ಲಿ FIR ದಾಖಲಾಗಿತ್ತು. ಅದರಲ್ಲಿ A4 ಆಗಿರ್ತಕ್ಕಂಥ ದೇವರಾಜು ಒಂದು ಅರ್ಜಿಯನ್ನು ಹಾಕಿದ್ದಾರೆ. ಈ ಒಂದು ಪ್ರಕರಣದಿಂದ ನನ್ನನ್ನು ಕೈ ಬಿಡಬೇಕು, ನನಗೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ಈ ರಾಜಕೀಯ ನಾಯಕರುಗಳ ಕೆಸರೆರಚಾಟದಲ್ಲಿ ನಾನು ಈ ಇಳಿ ವಯಸ್ಸಿನಲ್ಲಿ ಕಷ್ಟ ಅನುಭವಿಸ್ತಾ ಇದ್ದೀನಿ, ಹೀಗಾಗಿ ನನ್ನ ಈ ಒಂದು ಪ್ರಕರಣದಿಂದ ಕೈ ಬಿಡಬೇಕು ಅಂತೇಳಿ ಒಂದು ಅರ್ಜಿಯನ್ನು ಹಾಕಿದ್ರು. ಈ 2 ಅರ್ಜಿಗಳನ್ನು ಮುಖ್ಯ ನ್ಯಾಯಮೂರ್ತಿಗಳಿರ್ತಕ್ಕಂಥ ಹೈಕೋರ್ಟ್ ವಿಭಾಗೀಯ ಪೀಠ ವಿಚಾರಣೆ ನಡೆಸುವಂಥದ್ದು. ಅಲ್ಲದೆ ಇಲ್ಲಿ ಬೇಗನೆ ಈ ಒಂದು ಅರ್ಜಿ ವಿಚಾರಣೆಗಳು ಇತ್ಯರ್ಥ ಆಗೋ ಸಾಧ್ಯತೆ ಇದ್ದು ಇಲ್ಲಿ ಸಿದ್ದರಾಮಯ್ಯಗೆ ರಿಲೀಫ್ ಸಿಗುತ್ತೆ. ಯಾಕಂದರೆ ಹೈಕೋರ್ಟ್ ಏಕಸದಸ್ಯ ಪೀಠ ನೀಡಿರ್ತಕ್ಕಂಥ ತೀರ್ಪನ್ನು ವಿಭಾಗೀಯ ಪೀಠ ತಡೆ ಹಿಡಿದಿದ್ದೆ ಆದರೆ ಇಡೀ ಪ್ರಕರಣಕ್ಕೆ ರಿಲೀಫ್ ಸಿಗುತ್ತೆ. ಆದರೆ ತಡೆ ಹಿಡಿಯುತ್ತಾ ಅಥವಾ ಏನು ಹೈಕೋರ್ಟ್ ಏಕಸದಸ್ಯ ಪೀಠ ನೀಡಿರೋ ತೀರ್ಪನ್ನು ಎತ್ತಿ ಹಿಡಿಯುತ್ತಾ ಅನ್ನೋದು ಸದ್ಯದ ಟೆನ್ಷನ್ ಆಗಿರ್ತಕ್ಕಂಥದ್ದು. ಒಂದು ಕಡೆ ಸಮಾವೇಶ ಆದರೆ ಮತ್ತೊಂದು ಕಡೆ ತೀರ್ಪನ್ನ ಏನಾಗ್ಬೋದು ಅನ್ನೋ ಒಂದು ಟೆನ್ಷನ್ ಸಿದ್ದರಾಮಯ್ಯಗೆ ಇರ್ತಕ್ಕಂಥದ್ದು. ಶ್ರುತಿ, ಓಕೆ ನಾಗರಾಜ್.